ಯಾಕೆ ಗಣೇಶ ಚತುರ್ಥಿಯ ದಿನ ಚಂದ್ರನನ್ನ ನೋಡಬಾರ್ದು? ಬನ್ನಿ ತಿಳ್ಕೊಳ್ಳೋಣ. ಗಣೇಶ ಮೋದಕಗಳನ್ನ ಹೊಟ್ಟೆ ತುಂಬ ತಿಂದು ತನ್ನ ಮೂಷಿಕನ ಮೇಲೆ ಕುಳಿತು ಮುಂದೆ ಸಾಗಿದಾಗ ಮೋದಕಗಳನ್ನು ತುಂಬಾ ತಿಂದಿದ್ದರಿಂದ ಹೊಟ್ಟೆ ತುಂಬಾ ದೊಡ್ಡದಾಗಿತ್ತು. ದಾರಿ ಸಾಗುತ್ತಿದ್ದಂತೆ ಒಂದು ಹಾವನ್ನು ಕಂಡ ಮೂಷಿಕನು ಹೆದರಿ ಹಾರಿದಾಗ ಗಣೇಶನು ನೆಲಕ್ಕೆ ಬಿದ್ದು ಹೊಟ್ಟೆ ಹೊಡೆದು ಹೋಗ್ತದೆ. ಗಣೇಶನು ತನ್ನ ಹೊಟ್ಟೆಯೊಳಗೆ ಎಲ್ಲಾ ಮೋದಕಗಳನ್ನು ಪುನಃ ತುಂಬಿಸಿ ಆ ಹಾವನ್ನ ಹೊಟ್ಟೆಗೆ ಕಟ್ಟಿಕೊಳ್ತಾನೆ. ಇದನ್ನು ನೋಡಿ ಚಂದ್ರನು ಗಟ್ಟಿಯಾಗಿ ನಕ್ಕು ಅಪಹಾಸ್ಯ ಮಾಡಲಾರಂಭಿಸ್ತಾನೆ. ಗಣೇಶನು ಕೋಪಗೊಂಡು, ಇಂದಿನಿಂದ ಯಾರು ನಿನ್ನನ್ನು ನೋಡಿದರೂ ಅವರು ಅಪವಾದಕ್ಕೆ ಒಳಗಾಗುತ್ತಾರೆ ಎಂದು ಶಪಿಸಿದರು. ಭಯಭೀತನಾಗಿ ಚಂದ್ರ ಕ್ಷಮೆಯಾಚಿಸಿದಾಗ ಗಣೇಶನು ಶಾಪವನ್ನು ಕಡಿಮೆ ಮಾಡಿ, ಯಾರಾದರೂ ಭಕ್ತರು ಗಣೇಶ ಚತುರ್ಥಿಯ ದಿನ ನಿನ್ನನ್ನು ನೋಡಿದರೆ ಅವರು ಅಪವಾದಕ್ಕೆ ಒಳಗಾಗುವರು. ಆ ಶಾಪದಿಂದ ತಪ್ಪಿಸಿಕೊಳ್ಳಲು ಶ್ರೀಕೃಷ್ಣ ಶಪಥ ಕಥೆಯನ್ನು ಕೇಳಿದರೆ ಅಥವಾ ಹೇಳಿದರೆ ಆ ದೋಷ ದೂರವಾಗುವುದು ಎಂದು.